ಈ ಸಂಕುಚಿತ ಮನೋಭಾವನೆ ಇರುವಂತಹ ಸಮಾಜದಿಂದ ನಾವು ವಿಶಾಲವಾದಂತಹ ಒಂದು ಮನೋಭಾವನೆ ಇರುವಂತಹ ಸಮಾಜಕ್ಕೆ ನಾವು ಸಮಾಜವನ್ನು ನಿರ್ಮಾಣ ಮಾಡಬೇಕಾದಂತ ಅವಶ್ಯಕತೆ ಇದೆ. ಆದರೆ ಇವತ್ತೇನಾಗಿದೆ, ವೈಯಕ್ತಿಕ ಆಶಾ ಆಕಾಂಕ್ಷೆಗಳನ್ನು ಈಡೇರಿಸುವಂತಹ ಉದ್ದೇಶದಿಂದ ವಿಶೇಷವಾಗಿ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ಸುಲಭವಾಗಿ ಎಲ್ರಿಗೂ ನಾಯಕರಾಗಬೇಕೆಂಬ ಹಂಬಲ, ಸುಲಭವಾಗಿ ಎಲ್ರಿಗೂ ನಾಯಕರಾಗುವಂತ ಆಶಾ ಆಕಾಂಕ್ಷೆ. ಒಂದು ಧಾರ್ಮಿಕ ಗುರುಗಳು ಇಂಥದೇ ಒಂದು ಮಸೀದಿ ಉದ್ಘಾಟನಾ ಸಮಾರಂಭದಲ್ಲಿ ಒಂದು ಗುರುಗಳು ಒಂದು ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲರಿಗೂ ಕೂಡ ರಾತ್ರಿ ಬೆಳಗಾಗುವ ನಾಯಕನಾಗುವಂತ ಆಸೆ, ರಾತ್ರಿ ಬೆಳಗಾಗುವಾಗ ಇವತ್ತು ನಾಯಕನಾಗಿ ಸಮಾಜದಲ್ಲಿ ಮುಂದೆ ಬರಬೇಕೆಂಬ ಆಸೆ, ಇವತ್ತು ಸಮಾಜದ ಒಳ್ಳೆಯ ಕೆಲಸಗಳನ್ನು ಮಾಡಿ ಸಮಾಜದ ಜನರಿಗೆ ಬೇಕಾದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಯಾರಿಗೂ ನಾಯಕನಾಗ್ಲಿಕ್ಕೆ ಬೇಗ ಸಾಧ್ಯ ಆಗುವುದಿಲ್ಲ ಎಂಬ ವಿಚಾರ ಇವತ್ತು ಅರ್ಥ ಮಾಡಿಕೊಂಡು ರಾತ್ರಿ ಬೆಳಗಾಗುವ ಮೊದಲು ಒಬ್ಬ ನಾಯಕರಾಗುವಂತ ಆಸೆ ಇದ್ದಂತ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅವನ ಧರ್ಮದವರನ್ನು ಪ್ರಚೋದನೆ ಮಾಡ್ತಾನೆ, ಧರ್ಮದ ವಿಚಾರಗಳನ್ನು ಮಾತಾಡ್ತಾನೆ. ಆ ಒಂದು ಧರ್ಮದ ವಿಚಾರಗಳನ್ನು ಮನುಷ್ಯನ ಮನಸ್ಸಿನಲ್ಲಿ ವಿಷ ಬೀಜವನ್ನು ಬಿತ್ತುವುದರ ಮೂಲಕ ಪ್ರಚೋದನಕಾರಿಯಾದಂತಹ ಭಾಷಣ ಮಾಡೋದ್ರ ಮೂಲಕ ದಿಢೀರನಾಗಿ ನಾಯಕರಾಗುವಂತಹ ಹಬ್ಬಲದಿಂದ ಇವತ್ತು ಈ ಒಂದು ಸಮಾಜ ಆ ಒಂದು ವ್ಯವಸ್ಥೆಯಲ್ಲಿ ಮುಂದೆ ಹೋಗುವಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಕೋಮುಗಲಭಗಳಾಗ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಧಾರ್ಮಿಕ ಗುರುಗಳು ಹೇಳುವಾಗ ನಾವೆಲ್ಲರೂ ಕೂಡ ಇದು ರೂಪಬೇಕಾಗಿದೆ. ಇವತ್ತಿನ ವ್ಯವಸ್ಥೆ ಹಾಗೆ ಹೋಗ್ತಾ ಇದೆ, ಆದರೆ ನಾವೆಲ್ಲರೂ ಕೂಡ ಇವತ್ತು ಎಚ್ಚೆತ್ತುಕೊಳ್ಬೇಕಾದಂತ ಅವಶ್ಯಕತೆ ಇದೆ. ನಮ್ಮ ಯುವ ಜನರು ಇವತ್ತು ಎಚ್ಚೆತ್ತುಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಯಾರದೋ ಸ್ವಾರ್ಥಕ್ಕೋಸ್ಕರ, ಯಾರ ಸ್ವಾರ್ಥ ಸಾಧನೆ ಈಡೇರಿಸುವುದಕ್ಕೋಸ್ಕರ ಯಾರಾದರೂ ಪ್ರಚೋದನಕಾರಿಯಾದಂತ ಭಾಷಣ ಮಾತುಗಳನ್ನು ಆಡುವಂತಹ ಸಂದರ್ಭದಲ್ಲಿ ನಾವಿವತ್ತು ಯಾವುದೇ ಸಂದರ್ಭದಲ್ಲಿ ಪ್ರಚೋದನೆ ಒಳಗಾಗದೆ ನಾವು ಶಾಂತಿ, ಸೌಹಾರ್ದ, ಸಹಬಾಳ್ವೆಯ ಒಂದು ಸುಂದರವಾದಂತಹ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನು ಮಾಡಬೇಕಾದಂತಹ ಕರ್ತವ್ಯ, ಬದ್ಧತೆ, ಜವಾಬ್ದಾರಿ ಇಡೀ ಜನ ಸಮುದಾಯದ ಮೇಲೆ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡ್ತಾ ಇದ್ದೇನೆ. ನಾವಿವತ್ತು ಮಾತಾಡಬಹುದು, ನಾವು ಅಪಹಾಸ್ಯ ಮಾಡಬಹುದು, ನಾವು ಮತ್ತೊಂದು ಜನರನ್ನು ನೋಯಿಸುವಂತಹ ಕೆಲಸವನ್ನು ಇವತ್ತು ಮಾಡಬಹುದು. ನಾನು ಮಾತಾಡಿ ನಾನು ಆರಾಮವಾಗಿ ಮನೆಯಲ್ಲಿ ಹೋಗಿ ಮಲಗಬಹುದು. ನನ್ನ ಮಾತಿನಿಂದ, ನನ್ನ ಭಾಷಣದಿಂದ ಪ್ರಚೋದನೆ ಒಳಗಾದಂತ ಸಮುದಾಯದ ಯುವಕರು ಪ್ರಚೋದನೆಗೊಳಗಾಗಿ ಕೋಮು ಗಲಭೆಗಳನ್ನು ಮಾಡಿ ಇವತ್ತು ಸಮಾಜದಲ್ಲಿ ಅವರು ತೊಂದರೆಯನ್ನು ಅನುಭವಿಸುವಂತ ನರಕ ಯಾತ್ರೆಯನ್ನು ಮಾಡುವಂತ ಈ ಒಂದು ವಿಚಾರವನ್ನು ಖಂಡಿತವಾಗಿ ದೇವರು ಮೆಚ್ಚುವುದಿಲ್ಲ, ಧರ್ಮ ಕೂಡ ಇದಕ್ಕೆ ಅವಕಾಶ ಕೊಡುವುದಿಲ್ಲ. ಇದನ್ನು ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಒಂದು ವಿಚಾರ ಅಂತ ಹೇಳಿದ್ರೆ, ಒಮ್ಮೆ ದೇವದೂತರಲ್ಲಿ ಒಂದು ಚರ್ಚೆ ಆಯ್ತಂತೆ. ಯಾರು ದೇವರಿಗೆ ಹತ್ತಿರದವರು? ಎಲ್ಲರಲ್ಲೂ ಒಂದು ರೀತಿಯ ಚರ್ಚೆ ದೇವದೂತರಲ್ಲಿ. ದೇವರಿಗೆ ಹತ್ತಿರ ಯಾರು? ನಾನು ಹತ್ತಿರ, ನಾನು ಹತ್ತಿರ, ನಾನು ಹತ್ತಿರ ಎಂಬ ರೀತಿಯ ಚರ್ಚೆ ಒಂದು ದಿವಸ ದೇವದೂತರಲ್ಲಿ ಆಯ್ತಂತೆ. ಆಗ ಅವರೊಂದು ತೀರ್ಮಾನಕ್ಕೆ ಬರ್ತಾರೆ, ನಾವು ಯಾಕೆ ಚರ್ಚೆ ಮಾಡಿ ಜಗಳ ಮಾಡುದು, ದೇವರಲ್ಲಿ ಹೋಗಿ ನೇರವಾಗಿ ಕೇಳುವ, ದೇವರ ಹತ್ರ ಯಾರು ನಮ್ಮಲ್ಲಿ ನಿಮಗೆ ದೇವರಿಗೆ ಹತ್ತಿರ ಅಂತ ಹೇಳಿ ಕೇಳುವ ಎಂಬ ತೀರ್ಮಾನ ಮಾಡಿ ಎಲ್ಲರೂ ಹೋಗ್ತಾರೆ. ದೇವರ ಹತ್ರ ಹೋಗಿ ಕೇಳ್ತಾರೆ, ನಮ್ಮಲ್ಲಿ ನಿಮಗೆ ದೇವರಿಗೆ ಹತ್ತಿರವಾದಂತಹ ದೇವದೂತರ ನಮ್ಮಲ್ಲಿ ಯಾರು? ಇದನ್ನು ಕೇಳಬೇಕು, ಇದನ್ನು ಕೇಳಲಿಕ್ಕೆ ನಾವು ಬಂದಿದ್ದೇವೆ. ನಮ್ಮಲ್ಲಿ ಒಂದು ರೀತಿ ಚರ್ಚೆ ಆಗಿದೆ, ದೇವರಿಗೆ ಹತ್ತಿರವಾದಂತಹ ವ್ಯಕ್ತಿಗಳು ನಮ್ಮಲ್ಲಿ ಯಾರು ಎಂಬ ಪ್ರಶ್ನೆ ಮಾಡ್ತಾರೆ. ಆಗ ದೇವರು ಹೇಳ್ತಾರೆ, ನಿಮ್ಮಲ್ಲಿ ಯಾಕೆ, ಇಡೀ ಪ್ರಪಂಚದಲ್ಲಿ, ಇಡೀ ಮಾನವ ಸಮುದಾಯದಲ್ಲಿ ಯಾರು ನನಗೆ ಹತ್ತಿರ ಅಂತೇಳಿ ನಾನು ಹೇಳ್ತೇನೆ. ಯಾರಂತ ಹೇಳಿದ್ರೆ, ಹೆಚ್ಚು ಜನರಿಂದ ಪ್ರೀತಿಸಲ್ಪಡುವಂತಹ ವ್ಯಕ್ತಿ ಯಾರಿದ್ದಾನೆ ಅವನು ನನಗೆ ಹತ್ತಿರ. ಅರ್ಥ ಮಾಡಬೇಕು, ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಹೆಚ್ಚು ಜನರಿಂದ ಯಾರು ಪ್ರೀತಿಸಲ್ಪಡ್ತಾನೆ ಅವನು ನನಗೆ ಹತ್ತಿರ ಅಂತೇಳಿ ದೇವರು ಹೇಳುವಾಗ ಇವತ್ತು ನಾವು ತಿಳ್ಕೊಳ್ಬೇಕಾದಂತ ವಿಚಾರ, ಹೆಚ್ಚು ಜನರು ಪ್ರೀತಿಸಲ್ಪಡಬೇಕಾದ್ರೆ ನಾನೇನು ಮಾಡಬೇಕು? ನಾನು ಹೆಚ್ಚು ಜನರನ್ನು ಪ್ರೀತಿಸಬೇಕು, ನಾನು ಎಲ್ಲ ಸಮುದಾಯದ ಜನರನ್ನು ಪ್ರೀತಿಸಬೇಕು. ನಾನೊಬ್ಬ ಮುಸಲ್ಮಾನನಾಗಿ ಕೇವಲ ಇಸ್ಲಾಂ ಧರ್ಮದ ನಮ್ಮ ಸಹೋದರನ್ನು ಮಾತ್ರ ಪ್ರೀತಿಸುವುದಲ್ಲ, ನಾನು ಮುಸಲ್ಮಾನರನ್ನು ಪ್ರೀತಿಸಬೇಕು, ನನ್ನ ಹಿಂದೂ ಧರ್ಮದ ಸಹೋದರನ್ನು ಪ್ರೀತಿಸಬೇಕು, ನನ್ನ ಕ್ರೈಸ್ತ ಧರ್ಮದ ಸಹೋದರನ್ನು ನಾನು ಪ್ರೀತಿಸಬೇಕು. ಈ ಸಮಾಜದಲ್ಲಿರುವಂತಹ ಹಿಂದುಳಿದ ವರ್ಗದ, ಪರಿಷ್ಠ ಜಾತಿಯ, ಪರಿಷ್ಠ ಪಂಗಡದ ಯಾರು ಮನುಷ್ಯರಿದ್ದಾರೆ ಅವರೆಲ್ಲರನ್ನು ಕೂಡ ನಾನು ಪ್ರೀತಿಸಿದಾಗ ಎಲ್ಲ ಸಮುದಾಯದವರನ್ನು ನಾನು ಪ್ರೀತಿಸ್ತಾರೆ. ಆಗ ನನಗೆ ದೇವರಿಗೆ ಹತ್ತಿರ ಆಗ್ಲಿಕ್ಕೆ ಆಗ್ತದೆ. ಆದ್ದರಿಂದ ಇವತ್ತು ನಾವೇನು ಮಾಡಬೇಕು? ದೇವರಿಗೆ ನಾವು ಹತ್ತಿರ ಆಗ್ಬೇಕೆಂಬ ರೀತಿಯ ಮನೋಭಾವನೆ ನಮ್ಮಲ್ಲಿ ಯಾರಾದರೂ ಇದ್ರೆ ನಾವು ಎಲ್ಲ ಸಮುದಾಯದ ಜನರು ಪ್ರೀತಿಸುವಂತಹ ಕೆಲಸವನ್ನು ನಾವು ಇವತ್ತು ಮಾಡಬೇಕು. ಆ ರೀತಿಯಲ್ಲಿ ನಾವು ಈ ಒಂದು ನೂರುಲ್ ಹುದಾ ಜುಮಾ ಮಸೀದ್ ಹಿದಾಯತ್ ಇಲ್ಲಿ ನಗರ, ಈ ತ್ಯಾಗರಾಜ್ಯದಲ್ಲಿ ಒಂದು ಅತ್ಯಂತ ಸೌಹಾರ್ದತೆಯುತವಾದಂತಹ ಒಂದು ವಾತಾವರಣ ಯಾವತ್ತೂ ಕೂಡ ಇದೆ. ಬಹುಶಃ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಶಾಶ್ವತವಾಗಿ
ಶಾಂತಿಯುತವಾದಂತಹ ಸೌಹಾರ್ದಯುತವಾದಂತಹ ಸಹಬಾಳ್ವೆಯಿಂದ ಕೂಡಿದಂತಹ ಒಂದು ಸುಂದರವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕೆಂಬ ಸದುದ್ದೇಶದಿಂದ ಇವತ್ತಿನ ಈ ಒಂದು ಆಡಳಿತ ಸಮಿತಿಯವರು ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಈ ಸಂದೇಶವನ್ನು ನಾವು ತಿಳ್ಕೊಂಡು ಈ ಸಮಾಜದಲ್ಲಿ ಯಾವತ್ತೂ ಕೂಡ ನಾವು ಗೊಂದಲಗಳು ಮಾಡುವಂತಹ ವಿಚಾರಗಳಿಗೆ ಹೋಗದೆ ನಾವೆಲ್ಲರೂ ಕೂಡ ಇವತ್ತು ಒಂದು ಸುಂದರವಾದಂತಹ ಸಮಾಜ ನಿರ್ಮಾಣ ಮಾಡುವುದರ ಮೂಲಕ ಭವ್ಯವಾದಂತಹ ಭಾರತ ದೇಶವನ್ನು ಒಂದು ಶಕ್ತಿಯುತವಾದಂತಹ ಒಂದು ಪ್ರಬಲವಾದಂತಹ ಒಂದು ಜಾತ್ಯತೀತವಾದಂತಹ ಒಂದು ಸುದೃಢವಾದಂತಹ ರಾಷ್ಟ್ರವನ್ನು ಕಟ್ಟುವಲ್ಲಿ ನಾವೆಲ್ಲರೂ ಕೂಡ ಇವತ್ತು ಭಾಗಿಗಳಾಗಬೇಕು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಬಹುಶಃ ನನಗೆ ಈಗ ನೆನಪಾಯ್ತಾನೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಹೀಗೆ ನಡೆಯುತ್ತಾ ಹೋಗುವಂತ ಸಂದರ್ಭದಲ್ಲಿ ಒಂದು ಚೇಳು ನೀರಿಗೆ ಮುಳುಗ್ತಾ ಇದ್ದಾನೆ. ಒಬ್ಬ ಮನುಷ್ಯ ನಡೆಯುತ್ತಾ ಹೋಗುವಂತ ಸಂದರ್ಭದಲ್ಲಿ ಒಂದು ಚೇಳು ನೀರಿಗೆ ಮುಳುಗ್ತಾ ಇದ್ದಾನೆ. ಆ ಮನುಷ್ಯನ ಮಾಡ್ತಾನೆ, ಆ ಚೇಳನ್ನು ಹೆತ್ತಾನೆ. ಅದು ಸಾಯುವುದು ಬೇಡ ಅಂತ ಆ ಚೇಳು ಇವನ ಕೈಗೆ ಕಚ್ಚುತ್ತದೆ. ಮತ್ತೆ ಕಚ್ಚುವಾಗ ನೀರಿನಲ್ಲಿ ಬಿಡ್ತಾನೆ. ಬಿಡುವಾಗ ಆ ಚೇಳು ಮತ್ತೆ ಮೇಲೆ ಕೆಳಗೆ ಹೋಗ್ತದೆ. ಮತ್ತದನ್ನು ಎತ್ತಿ ರಕ್ಷಿಸ್ತಾನೆ. ರಕ್ಷಿಸುವಾಗ ಅದು ಕಚ್ಚಲಿಕ್ಕೆ ಬರ್ತದೆ, ಮತ್ತೆ ಬಿಡ್ತಾನೆ, ಮತ್ತೆ ಎತ್ತಾನೆ. ಈ ರೀತಿ ಹೋಗುವಾಗ ಒಬ್ಬ ಮನುಷ್ಯ ಮತ್ತೊಬ್ಬ ಅಲ್ಲಿ ಅದನ್ನು ನೋಡಿ ನಗಾಡ್ತಾನೆ. ಏನು ಮಾರಾಯ, ನಿನಗೆ ತಲೆ ಕೆಟ್ಟಿದೆಯಾ? ನಿನಗೇನದು ಹುಚ್ಚ? ಚೇಳು ಮನುಷ್ಯನಿಗೆ ಕಚ್ಚುವಂತ ಪ್ರಾಣಿ, ಅದು ಸತ್ತು ಹೋಗ್ಲಿ, ನೀನು ಯಾಕೆ ಅದನ್ನು ಬದುಕಿಸಲಿಕ್ಕೆ ಪ್ರಯತ್ನ ಮಾಡ್ತೀಯ ಎಂಬ ಮಾತನ್ನು ಮತ್ತೊಬ್ಬ ಮನುಷ್ಯ ಕೇಳ್ತಾನಂತೆ. ಆಗ ಇವ ಹೇಳ್ತಾನೆ, ಬದುಕಿಸಲಿಕ್ಕೆ ಪ್ರಯತ್ನ ಮಾಡೋದು ಹೇಳ್ತಾನೆ, ಅದನ್ನು ಬದುಕಿಸುವುದು ನನ್ನ ಧರ್ಮ, ಅದನ್ನು ಬದುಕಿಸುವಂತದ್ದು ನನ್ನ ಕರ್ತವ್ಯ. ಒಬ್ಬ ಮನುಷ್ಯನಾಗಿ ನಾನು ಮಾಡಬೇಕಾದಂತ ಕೆಲಸವನ್ನು ನಾನು ಮಾಡ್ತೇನೆ. ಕಚ್ಚುವುದು ಚೇಳಿನ ಧರ್ಮ, ಅದು ಅದರ ಕೆಲಸವನ್ನು ಮಾಡಲಿ, ನಾನು ನನ್ನ ಕೆಲಸವನ್ನು ಮಾಡ್ತೇನೆ ಎಂಬ ಮಾತು ಉತ್ತರವನ್ನು ಅವರಿಗೆ ಕೊಡ್ತಾನೆ. ಇದರ ಅರ್ಥ ಏನಂತ ಹೇಳಿದ್ರೆ, ನಾವು ನಮ್ಮ ಕೆಲಸವನ್ನು ಮಾಡಬೇಕು. ನಾವು ಸೌಹಾರ್ದತೆಯನ್ನು ಪ್ರೀತಿಸುವಂತಹ ಜನ, ನಾವು ಸೌಹಾರ್ದತೆಯನ್ನು ಪ್ರೀತಿಸಿ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ಬೇಕೆಂದ ಮನೋಭಾವನೆ ಇರುವಂತ ನಾವೆಲ್ಲ ಇವತ್ತು ವೇದಿಕೆಯಲ್ಲಿ ಇರುವಂತಹ ನಮ್ಮ ಎಲ್ಲ ಮುಖಂಡರಿರ್ಬೋದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಜಾತ್ಯತೀತ ಮನೋಭಾವನೆಯಿಂದ ಕೂಡಿದಂತಹ ಜನರು ನಾವಾಗಿರ್ಬೋದು, ನಮಗೆ ಇವತ್ತು ಸೌಹಾರ್ದತೆ ಬೇಕು. ಆದ್ದರಿಂದ ನಾವು ಸೌಹಾರ್ದತೆಯನ್ನು ಉಳಿಸಿಕೊಂಡು ಹೋಗುವಂತಹ ಕಾರ್ಯಕ್ರಮ ನಾವಿವತ್ತು ಹಾಕಿಕೊಳ್ಬೇಕಾಗಿದೆ. ಯಾರಿಗೆ ಸೌಹಾರ್ದತೆ ಬೇಡ? ಯಾರು ಇವತ್ತು ಜಾತಿ ಮತ ಧರ್ಮದ ವಿಚಾರದಲ್ಲಿ ಇವತ್ತು ವಿಷ ಬೀಜವನ್ನು ಬಿತ್ತುವುದರ ಮೂಲಕ ಈ ಸಮಾಜದಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿಸಿ ಅದರಿಂದ ಏನಾದರೂ ಲಾಭ ಪಡಿಬೇಕೆಂಬ ರೀತಿಯ ಹುನ್ನಾರ ಯಾರು ಮಾಡ್ತಾರೆ, ಅವರ ಕೆಲಸ ಅವರು ಮಾಡಲಿ, ನಮ್ಮ ಸೌಹಾರ್ದದ ಕೆಲಸ ನಾವು ಮಾಡುವ. ಆದ್ರೆ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ, ಯಾವ ಸಮುದಾಯದಲ್ಲಿ ಕೂಡ ಕೇವಲ ಏನಾದರೂ ಕೋಮು ಗಲಭೆಗಳು ಆಗ್ಬೇಕೆಂಬ ರೀತಿಯ ಮನೋಭಾವನೆ ಇದ್ರೆ ಕೇವಲ 100ರಲ್ಲಿ 1% ಜನರು ಮಾತ್ರ. 100ರಲ್ಲಿ 90 ಜನರಿಗೆ ಸೌಹಾರ್ದತೆ ಬೇಕು, ಗಲಭೆ ಬೇಡ, ಇವತ್ತು ಸಹಬಾಳ್ವೆ ಬೇಕು. ನಾನೊಂದು ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನನ್ನ ಮುಸ್ಲಿಂ ಸಮುದಾಯದ ನಮ್ಮ ಎಲ್ಲ ಯುವಕರು, ನಮ್ಮ ಮುಸ್ಲಿಂ ಸಮುದಾಯದ ಎಲ್ಲ ಜನರಲ್ಲಿ ನಾನು ಮನವಿ ಮಾಡ್ತೇನೆ, ಯಾರು ನಮ್ಮನ್ನು ಇವತ್ತು ಪೂರ್ವಾಗ್ರಹ ಪೀಡಿತರಾಗಿ ನಿಂದಿಸ್ತಾರೆ, ಯಾರು ನಮ್ಮ ಪೂರ್ವಾಗ್ರಹ ಪೀಡಿತರ ಅಪಹಾಸ್ಯ ಮಾಡ್ತಾರೆ, ಯಾರು ಪೂರ್ವಾಗ್ರಹ ಪೀಡಿತರಾಗಿ ಸಣ್ಣ ಮಾತುಗಳಿಂದ ಇವತ್ತು ಕೆರಳಿಸುವಂತ ಕೆಲಸ ಮಾಡ್ತಾರೆ, ಅದಕ್ಕೆ ನಾವು ತಲೆಗೆಡಿಸುವುದು ಬೇಡ, ಅದನ್ನು ನಾವು ತಲೆಗೆ ತಗೊಳ್ಳುವುದು ಬೇಡ. ನಾವಿವತ್ತು ನಮ್ಮ ವೇದಿಕೆಯಲ್ಲಿ ಇರುವಂತ ಇವತ್ತು ನಮ್ಮ ಹಿಂದೂ ಧರ್ಮದ ಸಹೋದರ ಬಂಧುಗಳು ಯಾರಿದ್ದಾರೆ, ಜಾತ್ಯತೀತ ಮನೋಭಾವನೆಯಿಂದ ಕೂಡಿದಂತ ಎಲ್ಲರನ್ನು ಪ್ರೀತಿಸುವಂತ ನಮ್ಮ ಪ್ರಾಧ್ಯಾಪಕರು ಇರ್ಬೋದು, ಸುಭಾಷರು ಇರ್ಬೋದು, ಅನೇಕ ನಮ್ಮ ಹಿಂದೂ ಧರ್ಮದ ಸಹೋದರ ಬಂಧುಗಳು ಈ ಸಮಾಜದಲ್ಲಿ ಯಾರಿದ್ದಾರೆ, ಅವರೊಡನೆ ಅತ್ಯಂತ ಸೌಹಾರ್ದತೆಯ ಜೀವನವನ್ನು ನಾವು ಮಾಡುವುದರ ಮೂಲಕ ಒಂದು ವಿಶೇಷವಾದಂಥ ಒಂದು ಸಂದೇಶವನ್ನು ನಾವೆಲ್ಲರೂ ಕೂಡ ಕೊಡಬೇಕಾದಂಥ ಕೆಲಸವನ್ನು ಯಾವತ್ತೂ ಕೂಡ ಮಾಡಬೇಕಾಗಿದೆ ಮಾತ್ರ ಈ ಸಂದರ್ಭ ಹೇಳ್ತಾ, ಬಹುಶಃ ಇವತ್ತು ಸಮಾಜ ಎಲ್ಲಿವರೆಗೆ ಹೋಗಿದೆ ಅಂತೇಳಿ ನಾವು ಇವತ್ತು ಚಿಂತನೆ ಮಾಡಬೇಕು. ನಮ್ಮ ಪ್ರಾಧ್ಯಾಪಕರಿದ್ದಾರೆ, ನಾವಿವತ್ತು ಆಲೋಚನೆ ಮಾಡಬೇಕು. ಸಮಾಜದಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿಸಲಿಕ್ಕೆ ದೇಶದ್ರೋಹದ ಕೆಲಸವನ್ನು ಕೂಡ ಮಾಡಲಿಕ್ಕೆ ಸಮಾಜದಲ್ಲಿ ಇವತ್ತು ತಯಾರಿದ್ದಾರೆ. ಒಂದು ಉದಾಹರಣೆ, ಇವತ್ತು ಸಿಂದಗಿಯಲ್ಲಿ ಧ್ವಜವನ್ನು ಹಾರಾಟ ಮಾಡಿದಂತ ಒಂದು ಎಲ್ಲ ಕಡೆ ಇದನ್ನು ಹೇಳ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ, ಇದನ್ನು ಯಾಕೆ ಹೇಳಬೇಕು, ಇದನ್ನು ಸಿಂದಗಿಯಲ್ಲಿ ಒಂದು ಧ್ವಜವನ್ನು ಹಾರಾಟ ಮಾಡಿದ ವಿಚಾರ ನೆನಪಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದಾರೆ. ಇವತ್ತು ಪಾಕಿಸ್ತಾನದ ಧ್ವಜವನ್ನು ಹಾರಾಟ ಮಾಡುವಂತ ಜನರು ಇವತ್ತು ಭಾರತ ದೇಶದಲ್ಲಿದ್ದಾರೆ. ನಾನೊಂದು ಪ್ರಶ್ನೆಯನ್ನು ಮಾಡ್ತೇನೆ, ಯಾಕೆ ಭಾರತ ದೇಶದಲ್ಲಿ ಪವಿತ್ರವಾದಂತ ಪುಣ್ಯಭೂಮಿಯಾದಂತ ಭಾರತ ದೇಶದಲ್ಲಿ ಪಾಕಿಸ್ತಾನದ ಧ್ವಜವನ್ನು ಹಾರಾಟ ಮಾಡುವಂತ ಆ ಒಂದು ಕುಕೃತ್ಯದ ಕೆಲಸ ಯಾಕೆ ಮಾಡ್ತೀರಿ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಪಾಕಿಸ್ತಾನದ ಧ್ವಜ ಅವರಾದ್ರೂ ಹಾರಾಟ ಮಾಡಿದ್ರೆ ಅದು ಮುಸಲ್ಮಾನ ಸಮುದಾಯರು ಹಾರಾಟ ಮಾಡಿದಂತಲ್ಲಿ ಪ್ರಚಾರ ಗಿಟ್ಟಿಸಿ, ಆ ರೀತಿಯ ಪ್ರಚಾರ ಮಾಡಿ, ಆ ರೀತಿ ಬಿಂಬಿಸಿ ಮುಸಲ್ಮಾನರು ಇವತ್ತು ದೇಶದ್ರೋಹಿಗಳು ಎಂಬ ರೀತಿಯ ಆ ಒಂದು ವಿಚಾರವನ್ನು ಇವತ್ತು ಪ್ರಚಾರ ಮಾಡುವುದರ ಮೂಲಕ ಮತ್ತೆ ಆ ಪ್ರದೇಶದಲ್ಲಿ ಕೋಮುಗಲಭೆಗಳನ್ನು ಸೃಷ್ಟಿಸಿ ಇವತ್ತು ಹಿಂದೂಗಳು ಮುಸಲ್ಮಾನರು ಬೇರೆ ಮಾಡುವುದರ ಮೂಲಕ ಏನಾದರೂ ರಾಜಕೀಯ ಲಾಭವನ್ನು ಪಡಿಬೇಕೆಂಬ ಆ ಕೆಲಸ ಮಾಡ್ತಾರಲ್ಲ, ನಿಜವಾದ ದೇಶದ್ರೋಹಿಗಳು ಯಾರು ಅಂತೇಳಿ ನಾವು ಇವತ್ತು ಆಲೋಚನೆ ಮಾಡಬೇಕು. ಒಂದು ವಿಚಾರ ನಾನು ಹೇಳ್ತಾ ಇದ್ದೇನೆ, ಯಾರು ಕೂಡ ನನ್ನ ಸ್ವಾರ್ಥ ಸಾಧನೆ ಈಡೇರಿಸುವಂತ ಉದ್ದೇಶದಿಂದ ನನಗೆ ನಾವೆಲ್ಲರೂ ಒಂದಾಗಿ
ಇವತ್ತು ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬೌದ್ಧರು ಎಲ್ಲರೂ ಒಂದಾಗಿ ಒಂದು ಸುಂದರವಾದಂತಹ ಜಾತ್ಯತೀತವಾದಂತಹ ಸಮಾಜವನ್ನು ನಿರ್ಮಾಣ ಮಾಡುವುದರ ಮೂಲಕ ಒಂದು ಜಾತ್ಯತೀತ ಮನೋಭಾವನೆ ಇರುವಂತಹ ಒಂದು ಸುದೃಢವಾದಂತಹ ಭಾರತ ದೇಶವನ್ನು ಕಟ್ಟುವಂತಹ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡುವ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ಮಸೀದಿಯ ಆಡಳಿತ ಸಮಿತಿಯ ಸರ್ವ ಸದಸ್ಯರಿಗೆ ವಂದಿಸುತ್ತಾ ಬಹುಶಃ ನನಗೆ ಇನ್ನೂ ಒಂದೆರಡು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನಿವಾರ್ಯ. ಅಂದ್ರೆ ನಾವು ಯಾವತ್ತು ವೇದಿಕೆಯಿಂದ ಒಂದು ಇಳಿಯುವಂತ ಹೋಗುವಂತ ಒಂದು ಪ್ರಮೇಯ ನಾನು ಯಾವತ್ತೂ ಕೂಡ ಮಾಡುವುದಿಲ್ಲ. ಆದರೆ ಹೋಗಲೇಬೇಕಾಗಿದೆ. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕೆಂಬ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕೆ ವಂದಿಸುತ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.